ಹೋರಾಟವನ್ನು ಹಮ್ಮಿಕೊಂಡು ಈ ಭಾಗದಲ್ಲಿ ಬಂದಿರತಕ್ಕಂಥ ಎಲ್ಲರಿಗೂ ಪ್ರಪ್ರಥಮ ಬಾರಿಗೆ ಅಭಿನಂದನೆ ಸಲ್ಲಿಸುತ್ತಾ, ನಮ್ಮ ಈ ಒಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ಕೇಂದ್ರ ಸಮಿತಿ ಬೆಂಗಳೂರು ಇದರ ರಾಜ್ಯ ಮಹಾಪ್ರಧಾನ ಸಂಚಾಲಕರಾದಂತಹ ಡಾಕ್ಟರ್ PM ಷಣ್ಮುಗಯ್ಯನವರೇ, ರಾಜ್ಯ ಸಂಚಾಲಕರಾದಂತಹ ಅಶೋಕ್ M ಸಜ್ಜನ್ ಅವರೇ, ರಾಜ್ಯ ಸಂಚಾಲಕ ಶಂಕರಪ್ಪ ಲಮಾಣಿ ಅವರೇ, ಕಿಶೋರತಿ ಅವರೇ, ಮಹಾಂತೇಶ್ ಬಿ ಹಿರೇಮಠ ಅವರೇ ಮತ್ತು ಎಲ್ಲ ಪದಾಧಿಕಾರಿಗಳೇ, ರಾಜ್ಯದ 31 ಜಿಲ್ಲೆಗಳಿಂದಲೂ ಆಗಮಿಸಿದಂಥ ಎಲ್ಲ ನಿವೃತ್ತ ನೌಕರರೇ, ಪತ್ರಕರ್ತ ಮಿತ್ರರೇ ಮತ್ತು ಬಂಧುಗಳು, ಇವತ್ತು ವಿಧಾನ ಪರಿಷತ್ತಿನ ಅಧಿವೇಶನವನ್ನು ಮುಗಿಸಿ ನಾನು ಈ ಸಭೆಯಲ್ಲಿ ತಮ್ಮ ಜೊತೆ ಭಾಗವಹಿಸಲು ಬಂದಿದ್ದೇನೆ. ಇವತ್ತು ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಹೇಳಿ ವಿಧಾನ ಪರಿಷತ್ ಶಾಸಕನಾಗಿ ನಾನು ಕೂಡ ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೊಟ್ಟಿದ್ದೆ. ಅದೇ ರೀತಿ ಗಮನ ಸೆಳೆಯುವಂತಹ ಪ್ರಶ್ನೆಯನ್ನು ಹಾಕಿದ್ದೇನೆ. ನನ್ನ ಪ್ರಶ್ನೆಗೆ ಅದು ಚುಕ್ಕೆ ಗುರುತಿನ ಪ್ರಶ್ನೆ ಆಗಿರಲಿಲ್ಲ. ಹಾಗಾಗಿ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಆಗಿ ಆ ಪ್ರಶ್ನೆಗೆ ಉತ್ತರವನ್ನ ಸರ್ಕಾರ ಕೊಟ್ಟಿದೆ. ಅದನ್ನು ನಿಮ್ಮ ರಾಜ್ಯ ನಾಯಕರಿಗೆ ನಾನು ಕೊಟ್ಟಿದ್ದೇನೆ. ಸದನದಲ್ಲಿ ಮಾತಾಡಬೇಕು ಈ ಬಗ್ಗೆ ಅಂತ ಅವಕಾಶವನ್ನು ಕೇಳಿದ್ದೆ. ನಾನು ಭಾವಿಸ್ತಾ ಇದ್ದೆ, ನಾವು ಎಲ್ಲಿಯಾದರೂ ಸದನ ಪ್ರಾರಂಭದ ದಿನಗಳಲ್ಲಿ ಈ ಹೋರಾಟ ನಡೀತಾ ಇದ್ದಿದ್ರೆ ನಾನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ಇಲ್ಲಿ ಹೋಗ್ಬೇಕು, ಮಂತ್ರಿಗಳು ಹೋಗ್ಬೇಕು ಮತ್ತು ನಿಮ್ಮ ಸಮಸ್ಯೆ ಕೇಳಬೇಕು ಅಂತ ಸದನದಲ್ಲಿ ಹೋರಾಟವನ್ನ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೆ. ಆದರೆ ಕಳೆದ 3 ದಿನಗಳಿಂದ ಶೂನ್ಯ ವೇಳೆಯ ಪ್ರಸ್ತಾವವನ್ನೇ ತೆಗೆದುಕೊಳ್ಳದೆ ಇದ್ದಕ್ಕಂಥದ್ದು ಮತ್ತು ಅನೇಕ ಸರ್ಕಾರಿ ಮಸೂದೆಗಳನ್ನ ಮಂಜೂರು ಮಾಡಬೇಕಾದಂತಹ ಕಾರಣಕ್ಕಾಗಿ ಆ ಒಂದು ಕೆಲಸ ಕಾರ್ಯ ಈ ಅಧಿವೇಶನದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಸರ್ಕಾರಕ್ಕೆ ನಾವು ನೀವೆಲ್ಲರೂ ಸೇರಿ ಅನೇಕ ಬಾರಿ ಮನವಿಗಳನ್ನ ಮಾಡಿದ್ದೇವೆ. ಏನು ನಿವೃತ್ತ ನೌಕರರ ಬೇಡಿಕೆ ಇದೆ, ವೇತನದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಏನಿದೆ ಅದನ್ನ ನೀವು ಅವರಿಗೆ ಕೊಡುವಂತಹದ್ದು ಮತ್ತು ಅವರು ಕೇಳುವಂತಹದ್ದು, ಇದು ಒಂದು ನೈಜವಾದಂತಹ ಬೇಡಿಕೆ ಇದೆ. ಇದಕ್ಕೆ ತಾವು ಸ್ಪಂದಿಸಬೇಕು ಅಂತ ನಾನಂತೂ ಮುಖ್ಯಮಂತ್ರಿಗಳ ಹತ್ರ 3 ಬಾರಿ ನಿಮ್ಮ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಮಾತಾಡಿಸಿದ್ದೇನೆ. ವಿವಿಧ ಇಲಾಖೆಯ ಜನರೊಂದಿಗೆ ಮಾತಾಡಿದ್ದೇನೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ನಿಮ್ಮ ಪದಾಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಚರ್ಚೆ ಮಾಡಿದ್ದೇನೆ. ಬಹಳಷ್ಟು ರೀತಿಯಲ್ಲಿ ಕೆಲಸ ಕಾರ್ಯಗಳು, ಅದಕ್ಕೆ ಬೇಕಾದಂತ ಒತ್ತಡಗಳು ನಡೀತಾ ಇದೆ. ಆದರೆ ಯಾವುದೇ ಹೋರಾಟ 28,000 ನೌಕರರು ರಾಜ್ಯಾದ್ಯಂತ ಈ ಒಂದು ಹೋರಾಟದಲ್ಲಿ ಇರಬೇಕಾದ್ರೆ ಬಹಳಷ್ಟು ಗೊಂದಲಗಳು ಇದ್ದೇ ಇರ್ತವೆ. ಗೊಂದಲಗಳು ಇಲ್ಲದಿದ್ದರೂ ಗೊಂದಲಗಳನ್ನ ಸೃಷ್ಟಿ ಮಾಡುವಂತ ಜನ ನಮ್ಮಲ್ಲಿ ಜಾಸ್ತಿ ಇದೆ. ಹಾಗಾಗಿ ಗೊಂದಲಕ್ಕಿಂತಲೂ ಸೃಷ್ಟಿ ಮಾಡುವಂತ ಜನರಿಂದ ಸ್ವಲ್ಪ ತೊಂದರೆ ಆಗಿದೆ. ಒಂದು ಗಾದೆ ಇದೆ, ನಾವು ಚಿಕ್ಕಂದಿರುವಾಗ ಹೇಳ್ತಾ ಇದ್ವಿ, ಸತ್ಯ ಮುಳುಗೋದಿಲ್ಲ, ಸತ್ಯ ಮುಳುಗೋದಿಲ್ಲ. ಸತ್ಯ ಒಂದಲ್ಲ ಒಂದು ದಿವಸ ಅದು ಸತ್ಯದ ಕಡೆಗೇನೇ ನಡೆಯಬೇಕು. ಸ್ವಲ್ಪ ಟೈಮ್ ತಗೊಳ್ಬಹುದು, ಸ್ವಲ್ಪ ವ್ಯತ್ಯಾಸಗಳಾಗಬಹುದು. ಹಾಗಾಗಿ ಸತ್ಯಕ್ಕೆ ದಾರಿ ಇದೆ, ಸತ್ಯಕ್ಕೆ ಜಯ ಇದೆ, ಸತ್ಯಕ್ಕೆ ಜನರ ಬೆಂಬಲ ಇದೆ. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಆದರೆ ಕೆಲವೊಮ್ಮೆ ಸರ್ಕಾರಕ್ಕೆ ಬಹಳ ದೊಡ್ಡ ಮೊತ್ತ ಬೇಕು, 30,000 ಕೋಟಿ ಬೇಕು, 20,000 ಕೋಟಿ ಬೇಕು, 25,000 ಕೋಟಿ ಬೇಕು. ಏಕಗಟ್ಟಿನಲ್ಲಿ ಆ ದುಡ್ಡನ್ನು ಹೇಗೆ ಕೊಡೋದು, ಹೇಗೆ ಮಾಡೋದು, ಯಾವ ರೀತಿಯಲ್ಲಿ ಅದನ್ನು ಸರಿ ಮಾಡಿಸಬಹುದು ಅಂತ ಹೇಳೋದ್ರ ಬಗ್ಗೆ ಇವತ್ತು ಸರ್ಕಾರದ ಮುಂದೆ ಕೂಡ ಆಲೋಚನೆ ಇದೆ. ಹಾಗಾಗಿ ನಾನು ಇಷ್ಟನ್ನೇ ಹೇಳ್ತೀನಿ,